ಸಿಎಂ ಮತ್ತು ಡಿಸಿಎಂ ಹೇಳಿದ ಮೇಲೆ ನಾನು ಏನೂ ಹೇಳೋದಿಲ್ಲ. ಇದು ದೆಹಲಿಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟಂತಹ ಹೇಳಿಕೆ. ಅಲ್ಲಿಗೆ ಯಾರ್ಯಾರನ್ನ ಹೇಗೆ ಮೆಂಡ್ ಮಾಡಬೇಕು ಅಂತ ಹೈಕಮಾಂಡ್ ಆ ಕೆಲಸ ಮಾಡ್ದಂಗೆ ಕಾಣಿಸ್ತಿದೆ. ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ನಾನು ಹೇಳಿದ ಬೇರೆ, ಜನರಿಗೆ ಮಾತು ಕೊಟ್ಟಂತೆ ಸಿಎಂ ಮತ್ತು ಡಿಸಿಎಂ ನಡ್ಕೊಳ್ತಾರೆ ಅಂತ ಹೊಸ ವರಸಿಯ ಬಗ್ಗೆ ಡಿಕೆ ಸುರೇಶ್ ಹೇಳ್ದಂಗೆ ಕಾಣಿಸ್ತಾ ಇದೆ. ಅಣ್ಣನಾಟ ಕರ್ನಾಟಕದಲ್ಲಿ ತಮ್ಮ ಏನು ಆಟ ಆಡ್ಬೋದು ಅನ್ನೋ ಕುತೂಹಲ ಇತ್ತು ಡೆಲ್ಲಿಯಲ್ಲಿ. ಅದು ಅವರ ಕರ್ತವ್ಯ ಕೂಡ. ಯಾಕಂತಂದ್ರೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನಾನು ಹಂಗೆ ಹೇಳಲಿಲ್ಲ, ನೀವು ಅದನ್ನ ತಿರ್ಚಿದ್ದೀರಿ. ನಾನು ಹೇಳಿದ್ದು ಬೇರೆ ಥರ, ನೀವು ಮಾತಾಡಿದ್ದು ಬೇರೆ ಥರ. ಆದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದನೇ ನಿಮ್ಮ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ಬರು ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ. ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ತ್ಯಾಗ